ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮದುವೆ ಮನೆಯಲ್ಲಿ ಮಾಡುವಂತಹ ಪೈನಾಪಲ್ ಗೊಜ್ಜು. ತುಂಬ ರುಚಿಯಾಗಿರುತ್ತೆ. ಈ ಪೈನಾಪಲ್ ಗೊಜ್ಜನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ವಾರಾನುಗಟ್ಲೆ ಬಳಸ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಈ ಗೊಜ್ಜು ಹುಳಿ ಹುಳಿಯಾಗಿ ಒಂಥರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಮಾತ್ರ. ಸೊ ನೋಡಿ, ಪೈನಾಪಲನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು ಪೈನಾಪಲ್ಲು. ಈಗ ಒಂದು ಪಾತ್ರೆ ಇಟ್ಕೊಂಡು ನೋಡಿ, ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ಬಿಳಿ ಎಳ್ಳು, ಇದು ಸಮ ಪ್ರಮಾಣದಲ್ಲಿ ಇಷ್ಟನ್ನು ಹಾಕ್ಕೊಂಡು, ಮೆಂತ್ಯ ಒಂದು 10 ಕಾಳು ಹಾಕ್ಕೊಂಡಿದ್ದೀನಿ, ನೋಡಿ ಹಾಕ್ಕೊಳ್ಳಿ. ಒಂದು ಹಿಡಿ ಮುಷ್ಟಿ ಆಗೋಷ್ಟು ಬ್ಯಾಡಗೆ ಮೆಣಸೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಸಣ್ಣ ಮೆಣಸೆಕಾಯಿನೂ ನೀವು ಸೇರಿಸ್ಕೋಬೋದು. ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೋಡಿಕೊಂಡು. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಸಣ್ಣದಾಗಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕಾಳುಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಈ ರೀತಿ ಬಿಸಿ ಇರಬೇಕು. ಆ ಥರ ಅಷ್ಟು ಮಾತ್ರ ನೀವು ಫ್ರೈ ಮಾಡಿಕೊಂಡು ಪೂರ್ತಿ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ ನಂತರ ನೋಡಿ, ಒಂದು ಚಿಕ್ಕ ಬೌಲಲ್ಲಿ ನಾನು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡು ಅದೇ ಬಿಸಿಯಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ಗೊಜ್ಜು ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಕೆಟ್ಟೋಗೋದಿಲ್ಲ. ಸೊ ಈಗ ಅದೇ ಪಾತ್ರೆಯಲ್ಲಿ ಒಂದು 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕಾಗುತ್ತೆ. ಯಾಕಂದರೆ ಸಾಸಿವೆ ಸಿಡಲಿಲ್ಲ ಅಂದರೆ ಗೊಜ್ಜು ಜೊತೆ ಒಂಥರ ಕಹಿ ಅನಿಸುತ್ತೆ. ಈ ಟೈಮಲ್ಲಿ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಪೈನಾಪಲನ್ನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕಾಗುತ್ತೆ. ಈ ರೀತಿ ಫ್ರೈ ಮಾಡ್ಕೊಡೋದ್ರಿಂದ ಮಧ್ಯ ಕ್ರಂಚಿಯಾಗಿ ಸಿಗುತ್ತೆ. ಗೊಜ್ಜು ಜೊತೆಯಲ್ಲಿ ಪೈನಾಪಲ್ ತಿಂತಾಯಿದ್ರಂತೂ ಹಾಗೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಆ ಪೈನಾಪಲ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಹಿಂಗು ಇದನ್ನು ಹಾಕ್ಕೊಂಡು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಒಂದು 2-3 ಸೆಕೆಂಡು ಚೆನ್ನಾಗಿ ಮಧ್ಯ ಪ್ಲೇಟ್ ತೆಗೆದು ಫ್ರೈ ಮಾಡಿ ಈ ರೀತಿ ಪ್ಲೇಟನ್ನು ಮುಚ್ಚಿ ಬಿಟ್ಟರೆ ತುಂಬ ಕ್ರಂಚಿ ಆಗುತ್ತೆ. ಅಷ್ಟರಲ್ಲಿ ನಾವು ಬಿಸಿ ಕಮ್ಮಿ ಆಗಿರೋಂತಹ ಮಸಾಲೆಯನ್ನು ರುಬ್ಬಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಪೈನಾಪಲಲ್ಲಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು. ಕಮ್ಮಿ ಆಗೋ ಅಷ್ಟರಲ್ಲಿ ಈಗ ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನೀವು ಮಸಾಲೆಯನ್ನು ರುಬ್ಕೊಳ್ಳಿ. ಆದಷ್ಟು ಸ್ವಲ್ಪ ಜಾಸ್ತಿ ನುಣ್ಣಗೆ ಬೇಡ, ಜಾಸ್ತಿ ತರ್ತರಿ ಬೇಡ. ಸ್ವಲ್ಪ ತರ್ತರಿಯಾಗಿ ಬಾಯಿಗೆ ಸಿಕ್ಕಿದ್ರೆ ಅಂತೂ ಗೊಜ್ಜು ಜೊತೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ. ಫಸ್ಟೇ ನಾವೆಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಬೇಗ ನುಣ್ಣಗಾಗುತ್ತೆ. ನೋಡಿ, ಈಗ ಈ ರೀತಿ ಗಟ್ಟಿಗೆ ರುಬ್ಕೊಳ್ಳಿ. ಆದಷ್ಟು ತೆಳ್ಳ ರುಬ್ಬಕ್ಕೆ ಹೋಗಬೇಡ್ರಿ. ಏನು ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡಿದ್ರಲ್ಲ ಅದನ್ನು ಸ್ಟವನ್ನು ಮಧ್ಯ ಉರಿಯಲ್ಲೇ ಇಟ್ಕೊಂಡು ನಾವು ಆ ಮಸಾಲೆ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಫ್ರೈ ಮಾಡಿಕೊಡ್ಬೇಕಾಗುತ್ತೆ. ಒಂದು 2-3 ಸೆಕೆಂಡ್ ಈ ರೀತಿ ಮಧ್ಯ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಆದಮೇಲೆ ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಮೊದಲೇ ನಾನು ಪೈನಾಪಲ್ಗೆ ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪ ಗೊಜ್ಜು ನೋಡಿರಿ, ಮಸಾಲೆಯಲ್ಲಿರೋಂತಹ ನೀರಿನ ಅಂಶ ಕಮ್ಮಿಯಾಗಿ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ. ನೋಡಿ, ಈ ಟೈಮಲ್ಲಿ ನೀವು ಕಂಟೆಸ್ಟೆನ್ಸಿ ನೋಡ್ಕೊಳ್ಳಿ. ಜಾಸ್ತಿ ಸ್ವಲ್ಪ ಗ್ರೇವಿ ಥರ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಗೊಜ್ಜುಗಳ ಥರ ಈ ಪುಳಿಯೋಗರೆ ಗೊಜ್ಜು, ಚಿತ್ರಾನ್ನದ ಗೊಜ್ಜು ಥರನೂ ಮಾಡ್ಕೋಬೋದು. ನಿಮಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡ್ಕೊಳ್ಳಿ. ಸೊ ನೀರೆಲ್ಲ ಪೂರ್ತಿ ಈ ರೀತಿ ಡ್ರೈ ಆಗಬೇಕು. ಆಗಿದ್ದಾದಮೇಲೆ ಹುಣಸೆಹಣ್ಣು ನೀರನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆದ್ರೇ ಗೊಜ್ಜು ಚೆನ್ನಾಗಿ ಬರೋದು. ಒಂದು ಸಾರಿ ನೀವು ಟೇಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಸಾರಿ ಪೈನಾಪಲ್ ಏನಾಗುತ್ತೆ ಅಂದರೆ ಸ್ವಲ್ಪ ಹುಳಿ ಬರುತ್ತೆ. ಆ ಟೈಮಲ್ಲಿ ಹುಣಸೆಹಣ್ಣು ಸ್ಕಿಪ್ ಮಾಡಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೋದು ನೀವು. ಸೊ ನಾನು ತೊಗೊಂಡಿದ್ದಿದ್ದು ಪೈನಾಪಲ್ಲು ತುಂಬ ಸ್ವೀಟ್ ಇತ್ತು, ಅದರಿಂದ ಬೆಲ್ಲ ಹಾಕಲಿಲ್ಲ, ಹುಳಿ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಂದ ತೊಳೆದು ನೋಡಿ, ಇಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ನಾನು. ಇನ್ನೂ ನಿಮಗೆ ಸ್ವಲ್ಪ ತೆಳ್ಳ ಬೇಕಂದ್ರೂ ನೀವು ಸೇರಿಸ್ಕೋಬೋದು ನಿಮ್ಮ ಇಷ್ಟಾನುಸಾರವಾಗಿ. ಈ ಟೈಮಲ್ಲಿ ಲಿಡ್ಡನ್ನು ಮುಚ್ಚಿ ಒಂದು 2 ಸೆಕೆಂಡ್ ಬಿಟ್ಬಿಡೋಣ. ಮೊದಲೇ ಎಲ್ಲ ಮಸಾಲೆ ಪದಾರ್ಥ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ
ಗೊಜ್ಜಲ್ಲಿ ಬೇಗ ಎಣ್ಣೆ ತೇಲ್ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊಜ್ಜು, ನೋಡೋದಕ್ಕೆ ಅಷ್ಟು ಕಲರ್ಫುಲ್ಲಾಗಿದೆ. ಅದನ್ನು ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಆಮೇಲೆ ಇದು ಪೂರ್ತಿ ಬಿಸಿ ಕಮ್ಮಿ ಆದಮೇಲೆ ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಲ್ಲ ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಅಂತೂ ನಿಮಗೆ ಟೈಮ್ ಇಲ್ಲ ಅಂದಾಗ ಸಾಂಬಾರು ಮಾಡೋದಕ್ಕೆ ಆ ಟೈಮಲ್ಲಿ ನೀವು ಬಳಸ್ಕೊಬೋದು. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಹಾಗೆಯೇ ಈ ರೀತಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡಿ. ಹಾಗೆಯೇ ರೆಸಿಪಿ ಇಷ್ಟ ಆದರೆ ಒಂದು ಸಾರಿ ಲೈಕ್ ಮಾಡೋದಂತೂ ಮರಿಲೇಬೇಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಧನ್ಯವಾದ.